ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋದು 2025ರಲ್ಲಿ ಲೇಟೆಸ್ಟ್ ಆಗಿ ರಿಲೀಸ್ ಆಗಿರುವ ಹಿಂದಿ ಕ್ರೈಮ್ ಥ್ರಿಲ್ಲರ್ ಉಮ್ಮಾ ಎಂಬ ಮೂವಿಯ ಫೈನಲ್ ಪಾರ್ಟ್. ಇದರ ಫಸ್ಟ್ ಪಾರ್ಟ್ ಲಿಂಕ್ ಕಮೆಂಟ್ ಬಾಕ್ಸ್ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನೋಡದೇ ಇರುವವರು ಆ ವಿಡಿಯೋನ ನೋಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದೇ ಸಮಯ ಸ್ವಾತಿ ನೋಡಿದ್ರೆ ತನ್ನ ಅಮ್ಮ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇರ್ತಾಳೆ. ಅಮ್ಮ ಬಂದಾಗ ದೀಪಿಕಾಳನ್ನ ಕಂಡು ಹಿಡಿದ್ರ ಅಂತ ಕೇಳ್ತಾರೆ. ಇಲ್ಲ ಮಗಳೇ, ಆದ್ರೆ ನೀನು ಹೆದರ್ಬೇಡ, ಆದಷ್ಟು ಬೇಗನೆ ನಾವು ಅವಳನ್ನ ಕಂಡು ಹಿಡಿತೀವಿ. ನನ್ನ ಜೊತೆ ದೀಪಿಕಾ ಅವಾಗ್ಲೇ ಹೇಳಿದ್ಲು, ಅಲ್ಲಿಗೆ ಹೋಗೋದು ಬೇಡ, ಅಲ್ಲಿ ಹಂಸಜ ಅಂತ ಒಂದು ರಾಕ್ಷಸ ಇದೆ. ಆದರೆ ನಾನು ಅದನ್ನ ಕೇಳಲಿಲ್ಲ. ಆಗ ಅಮ್ಮ, ನೀನು ಅನ್ಕೊಳ್ಳೋ ತರ ಈ ಗ್ರಾಮದಲ್ಲಿ ಯಾವುದೇ ರೀತಿಯ ರಾಕ್ಷಸನೂ ಇಲ್ಲ, ಎಲ್ಲ ಈ ಊರಿನವರ ಭ್ರಮೆ ಅಷ್ಟೇ. ಆದರೆ ನಿನ್ನ ಅಪ್ಪ ಕೂಡ ಇದರಲ್ಲಿ ಕೆಲವುಗಳನ್ನ ನಂಬಿದ್ದರು. ಆಗ ಶ್ವೇತ ಕೇಳ್ತಾಳೆ, ಅಮ್ಮ ಅಪ್ಪ ಏನು ಇದರ ಕುರಿತು ಹೇಳಿದು? ಈ ಗ್ರಾಮದವರ ನಂಬಿಕೆ ಏನಂದ್ರೆ, ನಾವು ಅವತ್ತು ಮ್ಯೂಸಿಯಂ ನಲ್ಲಿ ಒಂದು ಮರದ ಫೋಟೋ ನೋಡಿದ್ದಲ್ವಾ, ಅದರಲ್ಲಿದ್ದ ಒಂದು ರಾಕ್ಷಸ ಈ ಗ್ರಾಮದಲ್ಲಿರುವ ಹಲವಾರು ಹೆಣ್ಣು ಮಕ್ಕಳನ್ನು ಕೊಂದಿದ್ದಾನೆ. ಹಾಗೆ ರಾಕ್ಷಸನ ಉಪದ್ರವನ್ನು ಸಹಿಸಕ್ಕಾಗದೆ ಅವರು ಕಾಳಿ ಜೊತೆ ಸಹಾಯವನ್ನ ಕೇಳಿದಾಗ ಹಂಸಜ ಅನ್ನೋ ರಾಕ್ಷಸನನ್ನ ಅವತ್ತು ಕಾಳಿ ವಧೆ ಮಾಡಿರ್ತಾಳೆ. ದೇವಲೋಕದಿಂದ ಒಂದು ಹನಿ ರಕ್ತ ಅವತ್ತು ಭೂಮಿಯಲ್ಲಿ ಬಿದ್ದಿತ್ತು. ಆದ್ದರಿಂದ ಆ ರಾಕ್ಷಸ ಪುನಃ ಭೂಮಿಯಲ್ಲಿ ಅವನ ನರಬೇಟೆಯನ್ನ ಆರಂಭಿಸ್ತಾನೆ. ಹಾಗೆ ಹಲವಾರು ಹೆಣ್ಣು ಮಕ್ಕಳು ಕಾಣೆಯಾದಾಗ ಅವರ ತಂದೆ ತಾಯಿ ಏನು ಮಾಡಬೇಕು ಅಂತ ತಿಳಿಯದೇ ಇದ್ದಾಗ ಕೊನೆಗೆ ಒಬ್ಬರು ಋಷಿಯನ್ನ ಕಂಡು ಹಿಡಿತಾರೆ. ಅವ್ರ ಜೊತೆ ಸಹಾಯ ಕೇಳಿದಾಗ ಒಂದ್ಸಲನು ಒಂದು ತಂದೆ ಮಾಡಬಾರದಾಗಿದ್ದ ಕೆಲಸವನ್ನ ಹೇಳ್ತಾರೆ. ಅದೇನು ಅಂತ ನಮ್ ಶ್ವೇತ ಭಯದಲ್ಲಿ ಕೇಳಿದಾಗ ಆ ಋಷಿಯ ಸ್ವಂತ ಮಗಳನ್ನ ಬಲಿ ಕೊಡಕ್ಕೆ ಹೇಳ್ತಾರೆ. ಅದಾದ್ಮೇಲೆ ಅಲ್ಲಿ ಆಪತ್ತುಗಳು ನಿಲ್ಲುತ್ತದೆ. ಇದು ಕೇಳಿದಾಗ ಶ್ವೇತ ಹೇಳ್ತಾರೆ, ಅಲ್ಲ ಅಮ್ಮ, ಇದು ತುಂಬಾ ಭಯಾನಕವಾದ ಕಥೆಯಾಗಿದೆ ಅಲ್ವಾ ಅಂತ. ನಾವು ಭಯಪಡುವ ಅವಶ್ಯಕತೆ ಏನು ಇಲ್ಲ ಅಲ್ವಾ, ನಮಗೆ ಇದಕ್ಕೂ ಸಂಬಂಧನೇ ಇಲ್ಲ ಅಲ್ವಾ. ಹಾಗಲ್ಲ ಮಗಳೇ, ಕಾರಣ ಏನಂದ್ರೆ ಆ ಋಷಿಯ ಪೀಳಿಗೆ ಅದು ನಿನ್ನ ತಂದೆಯ ಪೀಳಿಗೆಯಾಗಿದೆ. ಆದ್ದರಿಂದ 20 ವರ್ಷದ ನಂತರ ಈ ಕುಟುಂಬದಲ್ಲಿ ಹೆಣ್ಣು ಮಗು ಹುಟ್ಟಿದರೆ ಆ ಮಗುವನ್ನ ಬಲಿ ಕೊಡ್ಬೇಕು. ಇದೇ ತರ ಒಂದು ಸೀನನ್ನೇ ಮೂವಿಯ ಪ್ರಾರಂಭದಲ್ಲಿ ನಾವು ನೋಡಿರೋದು. ಆಗ ಶ್ವೇತಾ ಕೇಳ್ತಾಳೆ, ಅಮ್ಮ ನಾವು ಕೂಡ ಇದೇ ಕುಟುಂಬದವರು ಅಲ್ವಾ, ಆದರೆ ಅಂಬಿಕಾ ನೋಡಿದ್ರೆ ಮಗಳು ಇದೆಲ್ಲ ಅವರ ಮೂಢನಂಬಿಕೆಗಳು ಮಾತ್ರ. ನಿನ್ನ ಅಪ್ಪ ನಾನು ಯಾರು ಇದನ್ನ ನಂಬುತ್ತಿಲ್ಲ. ಇದರ ಹಿಂದ್ಗಡೆ ಬೇರೆ ಯಾರ್ದೋ ಮುಖವಾಡ ಇದೆ. ಆದರೆ ನಿನ್ನ ತಂದೆ ನಿನಗೇನು ಸಂಭವಿಸದಿರುವುದಕ್ಕೆ ಒಂದು ನಿರ್ಧಾರವನ್ನ ತಗೊಂಡಿದ್ರು. ಇನ್ನೊಮ್ಮೆ ಕೂಡ ಈ ಗ್ರಾಮಕ್ಕೆ ಮರಳಿ ಬರೋದಿಲ್ಲ ಅಂತ. ಹಾಗೆ ನಾನು ಮತ್ತು ನಿನ್ನ ತಂದೆ ನಮ್ಮದೇ ಆದ ಲೋಕದಲ್ಲಿ ಇದ್ದೋ. ಹಾಗಿರುವಾಗ ನಮಗೆ ಒಂದು ವರ ತರ ನೀನು ಸಿಕ್ತೆ. ಆದರೆ ಆ ವಿಷಯ ನಿನ್ನ ದೊಡ್ಡಪ್ಪ ತಿಳಿದು ನಿನ್ನನ್ನ ನೋಡೋದಕ್ಕೆ ಅಂತ ಆಸ್ಪತ್ರೆಗೆ ಬಂದ್ರು. ನಿನ್ನ ಅಪ್ಪ ದೊಡ್ಡಪ್ಪನ ಜೊತೆ ನಮಗೆ ಒಂದು ಗಂಡು ಮಗು ಹುಟ್ಟಿದು ಅಂತ ಹೇಳಿದ್ರು. ಆದರೆ ಪಕ್ಕದಲ್ಲಿದ್ದ ತೊಟ್ಟಿಲ್ನಲ್ಲಿರುವ ಗಂಡು ಮಗುವನ್ನ ಇವರು ತೆಗೆದಿದ್ದರು. ಹಾಗೆ ಇವರ ಆ ಒಂದು ಬಲಿ ಪೂಜೆಯನ್ನು ನಾವು ನಿಲ್ಲಿಸಿದೋ. ಆಗ ಮಗಳು ಕೇಳ್ತಾಳೆ, ಅಮ್ಮ ಆ ರಾಕ್ಷಸ ನನ್ನನ್ನು ಏನು ಮಾಡೋದಿಲ್ಲ ತಾನೆ, ನೀನು ನನ್ನೊಟ್ಟಿಗೆ ಇರೋ ತನಕ ನಿನಗೆ ಏನು ಆಗೋದಕ್ಕೆ ನಾನು ಬಿಡುವುದಿಲ್ಲ. ಆವಾಗ ನಾವು ಆ ರಾಕ್ಷಸನನ್ನ ನೋಡ್ತೀವಿ. ಆ ರಾಕ್ಷಸನ ಹತ್ತಿರನೇ ದೀಪಿಕಾ ಇದ್ದಾಳೆ. ದೀಪಿಕಾಳನ್ನು ಅದು ಅದರ ಶಕ್ತಿ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇರುತ್ತದೆ. ನೆಕ್ಸ್ಟ್ ಸೀನ್ ನಲ್ಲಿ ಆ ಇನ್ಸ್ಪೆಕ್ಟರ್ ಗ್ರಾಮದ ಮುಖ್ಯಸ್ಥನಾದ ದೇವನ್ನ ಕರ್ಕೊಂಡು, ಇದಕ್ಕಿಂತ ಮುಂಚೆ ತುಂಬಾ ಹೆಣ್ಣು ಮಕ್ಕಳು ಕಾಣೆಯಾಗಿದ್ರಲ್ವಾ, ಅದಾದ್ಮೇಲೆ ಅವರೇ ಸ್ವಲ್ಪ ದಿನದ ನಂತರ ವಾಪಸ್ ಬಂದಿರ್ತಾರಲ್ವಾ, ಅವರನ್ನ ನೋಡಕ್ಕೆ ಅಂತ ಹೋಗಿರ್ತಾರೆ. ಒಬ್ಬೊಬ್ಬರ ಮನೆಗೆ ಹೋಗಿ ನಿಮಗೆ ಏನು ಆಗಿತ್ತು, ನಿಮ್ಮನ್ನ ಯಾರು ಕರ್ಕೊಂಡು ಹೋಗಿದ್ದು ಅಂತ ಕೇಳಿದಾಗ ನಮಗೆ ನೆನಪಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆ ಒಂದು ವಿಷಯವನ್ನ ಅಂಬಿಕಾಳ ಜೊತೆ ಇನ್ಸ್ಪೆಕ್ಟರ್ ಹೇಳುವಾಗ ಒಂದು ಹುಡುಗಿ ಮಾತ್ರ ಯಾವುದೋ ಒಂದು ವಯಸ್ಸಾದ ಸ್ತ್ರೀಯ ಆತ್ಮ ತರ ಏನನ್ನೋ ನೋಡಿದೀನಿ ಅಂತ ಹೇಳ್ತಾಳೆ. ಆದರೆ ಅದರ ನಂತರ ಅವರಿಗೆ ಏನು ಆಗಿದು ಅಂತ ಯಾರಿಗೂ ಸಹ ಹೇಳಕ್ಕೆ ಆಗೋದಿಲ್ಲ. ಹಾಗೆ ಸ್ವಲ್ಪ ಭಯದಿಂದ ಅಂಬಿಕಾ ಮನೆಯ ಹತ್ತಿರ ಕಾರು ನಿಲ್ಲಿಸುವಾಗ ಹಿಂದ್ಗಡೆ ಆ ವಯಸ್ಸಾದ ಸ್ತ್ರೀಯನ್ನ ನೋಡಿ ಹೆದರೋಗ್ತಾಳೆ. ಆಗ ತನ್ನ ಮಗಳು ನೆನಪಾಗಿ ಮಗಳೇ ಅಂತ ಕರೆದಾಗ ಅಲ್ಲಿ ಎಲ್ಲೂ ಅವಳನ್ನ ಕಾಣಿಸೋದಿಲ್ಲ. ಅವಾಗ ಒಳಗಡೆಯಿಂದ ಅವಳ ಸೌಂಡ್ ಕೇಳಿಸುತ್ತದೆ. ಹೋಗಿ ನೋಡುವಾಗ ಆ ಹಳೆ ಕೆಲಸದವನು ಶ್ವೇತಾಳಿಗೆ ಏನೊಳ್ಳೋ ಕಥೆಯನ್ನ ಹೇಳಿಕೊಡ್ತಾ ಇರ್ತಾರೆ. ಹಾಗೆ ಅಂಬಿಕಾ ಬಂದು ಅವಳನ್ನ ಕರ್ಕೊಂಡು ಹೋಗಕ್ಕೆ ಅಂತ ನೋಡುವಾಗ ಆ ಕೆಲಸದವನು ಪುರಾತನ ಕಾಲದ ಒಂದು ಪುಸ್ತಕವನ್ನು ಅಂಬಿಕಾಳಿಗೆ ಕೊಟ್ಟು, ಇದು ನಿನಗೆ ಉಪಕಾರವಾಗುತ್ತದೆ ಅಂತ ಹೇಳ್ತಾನೆ. ಹಾಗೆ ಅವತ್ತು ರಾತ್ರಿ ಆ ಪುಸ್ತಕವನ್ನು ತೆಗೆದು ನೋಡಿದಾಗ ಆ ರಾಕ್ಷಸನನ್ನು ವಧೆ ಮಾಡಕ್ಕಿರುವ ಮಂತ್ರಗಳು ಅದರಲ್ಲಿ ಇರುತ್ತದೆ. ಹಾಗೆ ಓದ್ತಾ ಇರುವಾಗ ಪಕ್ಕದಿಂದ ಏನೋ ಸೌಂಡ್ ಕೇಳಿಸುತ್ತೆ. ನೋಡುವಷ್ಟರಲ್ಲಿ ಅದು ತನ್ನ ಗಂಡ ಸುಬೇಗರ್
ಹುಡುಗಿಯರ್ ಬಂದಿರ್ತಾನೆ. ನನ್ನನ್ನು ಕೊಂದಿರೋದು ಸಹ ಆ ಆತ್ಮನೇ. ಆದ್ರಿಂದ ನಮ್ಮ ಮಗಳನ್ನ ಕಾಪಾಡೋದಕ್ಕೋಸ್ಕರ ಈ ಊರಿನಲ್ಲಿರುವ ಎಲ್ಲಾ ಹೆಣ್ಣು ಮಕ್ಕಳನ್ನು ಕಾಪಾಡುವುದಕ್ಕಾಗಿ ನೀನು ಕಾಳಿಯ ಜೊತೆ ಸಹಾಯವನ್ನ ಕೇಳ್ಬೇಕು. ಹಾಗೆ ಆ ಕಾಳಿಯ ರೂಪವನ್ನು ಅಂಬಿಕಾ ನೋಡ್ತಾಳೆ. ಮಾರನೇ ದಿನಾನೇ ರಾಮ್ ಜೊತೆ ನೀವು ಹೇಳಿದ್ರಲ್ವಾ ಆ ಕಾಳಿ ದೇವತೆಯನ್ನು ಯಾರಾದ್ರೂ ಕನ್ಸಿನಲ್ಲಿ ಕಂಡ್ರೆ ಮಾತ್ರ ಇಲ್ಲಿ ಪೂಜೆ ನಡೆಸೋದು ಅಂತ. 40 ವರ್ಷಗಳಾಗಿ ಇಲ್ಲಿ ಯಾರಿಗೂ ಸಹ ಕಾಳಿ ದೇವತೆಯನ್ನ ಕಾಣಿಸಿರ್ಲಿಲ್ಲ ಅಂತ ಹೇಳುವಾಗ ಅಂಬಿಕಾ ಪೂಜಾ ಕೋಣೆಯ ಕೀಯನ್ನ ಕೇಳ್ಕೊಂಡು ಹೋಗಿ ಅದನ್ನ ಓಪನ್ ಮಾಡ್ತಾರೆ. ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಊರಿನವರೆಲ್ಲರೂ ಅಲ್ಲಿಗೆ ಬಂದಿರ್ತಾರೆ. ಹಾಗಿರುವಾಗ ಅವರು ಎಕ್ಸ್ಪೆಕ್ಟೇ ಮಾಡದೆ ಕಾಣಿಯಾಗಿದ್ದ ದೀಪಿಕಾ ವಾಪಸ್ ಬರ್ತಾಳೆ. ಆದರೆ ಅವಳು ಏನು ಸಹ ಮಾತಾಡ್ತಿರ್ಲಿಲ್ಲ. ಇದು ನೋಡಿದ ದೇವ್ ಹೇಳ್ತಾನೆ, ನೋಡಿದ್ರಲ್ವಾ ಇಷ್ಟು ವರ್ಷಗಳ ಕಾಲ ಮುಚ್ಚಿಟ್ಟಿದ್ದ ಪೂಜಾ ರೂಮ್ ಅನ್ನು ತೆರೆದ ತಕ್ಷಣನೇ ಕಾಣೆಯಾದ ದೀಪಿಕಾ ವಾಪಸ್ ಬಂದ್ಲು. ಹಾಗೆ ಮಾರನೇ ದಿನಾನೇ ಅಂಬಿಕಾ ಮತ್ತು ಇನ್ಸ್ಪೆಕ್ಟರ್ ಸೇರಿ ಕಾಣೆಯಾಗಿದ್ದ ಹುಡುಗಿಯರನ್ನೆಲ್ಲ ಕರ್ಕೊಂಡು ಚೆಕ್ ಮಾಡ್ಸಕ್ಕೆ ಅಂತ ಡಾಕ್ಟರ್ ಹತ್ತಿರ ಹೋಗ್ತಾರೆ. ಡಾಕ್ಟರ್ ಚೆಕ್ ಮಾಡಿಬಿಟ್ಟು ಹೇಳ್ತಾರೆ, ಇದರಲ್ಲಿರುವ ಯಾವುದೇ ಹೆಣ್ಣು ಮಕ್ಕಳಿಗೂ ಸಹ ಯಾವುದೇ ರೀತಿಯ ಸೆಕ್ಷುವಲ್ ಅಸಾಲ್ಟ್ ನಡೆದಿಲ್ಲ. ಆದರೆ ಶಾಕಿಂಗ್ ಆಗಿರುವ ವಿಷಯ ಏನಂದ್ರೆ ಆ ಹೆಣ್ಣು ಮಕ್ಕಳೆಲ್ಲರದು ಪೀರಿಯಡ್ಸ್ ನಿಂತು ಹೋಗಿದೆ. ಇದು ಕೇಳಿದ ಅಂಬಿಕಾ, ಏನು ಅವರು ಯಾವುದೇ ರೀತಿಯ ಅಬ್ಯೂಸ್ಗೆ ಒಳಗಾಗದೆ ಪ್ರೆಗ್ನೆಂಟ್ ಆಗಿದ್ದಾರಾ? ಹಾಗೇನಲ್ಲ, ಕೆಲವರಿಗೆ ಏನಾದ್ರೂ ತುಂಬಾ ಹೆದರೋ ತರ ಕಾಣಿಸಿದ್ರೆ ಅವರ ಪೀರಿಯಡ್ಸ್ ಸ್ಟಾಪ್ ಆಗುವ ಚಾನ್ಸಸ್ ಇದೆ. ಆದರೆ 1 ಅಥವಾ 2 ಹುಡುಗಿಯರ ಅವಸ್ಥೆ ಹಾಗಿದ್ರೆ ಅದು ಅಂತ ನಂಬಬಹುದಿತ್ತು. ಆದ್ರೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಇದೇ ತರ ಆದ್ರಿಂದ ಏನು ಅಂತ ನನಗೆ ಅರ್ಥವಾಗ್ತಿಲ್ಲ. ಹಾಗೆ ರಾತ್ರಿ ಮಲಗಕ್ಕೆ ಅಂತ ಅಂಬಿಕಾ ಬರುವಾಗ, ಅಮ್ಮ ಬೆಳಿಗ್ಗೆಯಿಂದ ತಿನ್ನಕ್ಕೆ ಏನು ಬೇಡ, ಹೊಟ್ಟೆ ತುಂಬಾನೇ ನೋವಾಗ್ತಿದೆ. ಇದು ಕೇಳಿದ ಅಂಬಿಕಾ ಅವಳನ್ನ ತಬ್ಕೊಳ್ತಾಳೆ. ಅದೇ ಸಮಯ ನಿದ್ದೆ ಮಾಡ್ತಿದ್ದ ದೀಪಿಕಾಳನ್ನ ಯಾರೋ ಪ್ರೊಸೆಸ್ ಮಾಡಿದ ತರ ಅವಳು ಎದ್ದು ನಡೀತಾಳೆ. ಇದು ನೋಡಿದ ಅವಳ ಅಜ್ಜ, ನೀನು ಯಾಕೆ ಮೇಲ್ಗಡೆ ಹೋಗ್ತಿದ್ಯಾ ಅಂತ ಹಿಂದಕ್ಕೆ ಎಳಿದಾಗ ಅವಳು ಅಲ್ಲಿದ್ದ ಒಂದು ಉಯ್ಯಾಲೆಲ್ಲೂ ಕೂತ್ಕೊಂಡು ಆಟ ಆಡ್ತಾಳೆ. ಹಾಗೆ ಸಡನ್ ಆಗಿ ಅವಳ ರೂಪ ಒಂದು ದೆವ್ವದ ತರ ಚೇಂಜ್ ಆಗುತ್ತದೆ. ಸ್ವಂತ ಅಜ್ಜನನ್ನ ತುಂಬಾ ಕ್ರೂರವಾಗಿ ಅವಳು ಕೊಲೆ ಮಾಡ್ತಾಳೆ. ನಂತರ ಅವಳು ಶ್ವೇತಾಳ ರೂಮಿಗೆ ಹೋಗಿ ನಿದ್ದೆ ಮಾಡ್ತಿದ್ದ ಅವಳನ್ನ ಕರೆದು ಎಬ್ಬಿಸಿ, ಬಾ ನಾವು ಸ್ವಲ್ಪ ಹೊತ್ತು ಹೋಗಿ ಆಟವಾಡುವ, ನಿದ್ದೆ ಮಾಡ್ತಿರುವ ನಿನ್ನ ಅಮ್ಮನನ್ನ ಕರಿಬೇಡ. ಹಾಗೆ ಅವಳನ್ನ ರೂಮಿನಿಂದ ಕರ್ಕೊಂಡು ಹೋಗುವಾಗ ಹೊರಗಡೆ ಬೇರೆ ತುಂಬಾ ಹುಡುಗಿಯರು ಇರ್ತಾರೆ. ಆಟವಾಡಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಕೊಂಡ್ರೆ ಅಷ್ಟರಲ್ಲಿ ಆ ಹುಡುಗಿಯರೆಲ್ಲರೂ ಒಂದು ಆತ್ಮವಾಗಿ ಬದಲಾಗ್ತಾರೆ. ಹಾಗೆ ಸಡನ್ ಆಗಿ ಅಂಬಿಕಾ ನಿದ್ದೆಯಿಂದ ಎದ್ದಾಗ ತನ್ನ ಮಗಳನ್ನ ಕಾಣಿಸುವುದಿಲ್ಲ. ಅದೇ ಸಮಯ ಆ ಕೆಲಸದವನು ಅಲ್ಲಿ ಸತ್ತು ಬಿದ್ದಿರೋದನ್ನ ಸಹ ಅಂಬಿಕಾ ನೋಡ್ತಾಳೆ. ತನ್ನ ಮಗಳಿಗೆ ಏನಾದ್ರೂ ಆಗಿರಬಹುದಾ ಅಂತ ಹೆದರಿ ಇವಳು ಹೊರಗಡೆ ಹೋದಾಗ ತುಂಬಾ ಹುಡುಗಿಯರು ಸೇರಿ ಇವಳನ್ನ ಎಳ್ಕೊಂಡು ಒಂದು ಬಿಲ್ಡಿಂಗ್ ಮೇಲೆ ಕರ್ಕೊಂಡು ಹೋಗ್ತಿರೋದನ್ನ ಇವಳು ನೋಡ್ತಾಳೆ. ಆದರೆ ಅದೇ ಸಮಯ ಸ್ವಲ್ಪ ಹೊತ್ತು ಮುಂಚೆ ನಾವು ನೋಡಿದ ಆ ವಯಸ್ಸಾದ ಸ್ತ್ರೀ ಅವಳನ್ನ ಅವರಿಂದ ಕಾಪಾಡ್ತಾರೆ. ಹಾಗೆ ಅಂಬಿಕಾ ಕೂಡ ತನ್ನ ಮಗಳನ್ನು ಕರ್ಕೊಂಡು ಹೋಗಕ್ಕೆ ಅಂತ ಬಂದಾಗ, ನಿನ್ನ ಮಗಳ ಬಲಿಯಿಂದಲ್ಲದೆ ಇದು ಕೊನೆಗೊಳ್ಳುವುದಿಲ್ಲ ಅಂತ ಆ ಸ್ತ್ರೀ ಅಂಬಿಕಾಳಿಗೆ ಹೇಳ್ತಾರೆ. ಇದು ಕೇಳಿ ಹೆದರಿ ಮಗಳನ್ನ ಕರ್ಕೊಂಡು ಹೋಗಿ ರೂಮ್ ನಲ್ಲಿ ಕೂರಿಸಿ ಗಾಯಗಳಿಗೆ ಮದ್ದು ಹಾಕ್ತಾ ಇರುವಾಗ ಅಲ್ಲಿಗೆ ದೇವ್ ಅವರು ಬರ್ತಾರೆ. ಅವಳು ಹೇಳ್ತಾಳೆ, ಬಂದ ಅಲ್ಲಿಂದ ನೀವು ನನ್ನ ಜೊತೆ ತುಂಬಾ ಕಟ್ಟುಕತೆಗಳನ್ನ ಹೇಳ್ತಿದ್ದೀರಾ. ನಿಮಗೆಲ್ಲರಿಗೂ ಬೇಕಾಗಿರೋದು ನನ್ನ ಮಗಳು ತಾನೆ. ಇನ್ನು 1 ನಿಮಿಷ ಕೂಡ ನಾನು ಇಲ್ಲಿ ಇರೋದಿಲ್ಲ ಅಂತ ಹೇಳಿ ಮಗಳನ್ನ ಕರ್ಕೊಂಡು ತನ್ನ ಕಾರ್ನಲ್ಲಿ ಹೋಗ್ತಾರೆ. ಹಾಗೆ ಅವರು ಫಾರೆಸ್ಟ್ ಮಧ್ಯೆ ಹೋಗ್ತಾ ಇರುವಾಗ ಶ್ವೇತಾ ಹೇಳ್ತಾಳೆ, ಅಮ್ಮ ನನಗೆ ತುಂಬಾನೇ ಹೊಟ್ಟೆ ನೋವಾಗ್ತಿದೆ, ತಡ್ಕೊಳಕ್ಕೆ ಆಗ್ತಿಲ್ಲ. ಅದು ಮೊದಲನೇ ಸತಿ ಆದ್ರಿಂದ ನೀನೇನು ಟೆನ್ಷನ್ ಆಗ್ಬೇಡ, ನಾವು ಬೇಗನೆ ಹೋಗಿ ಹತ್ತಿರದಲ್ಲಿರೋ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ನಿಲ್ಲುವ. ಹಾಗೆ ಆ ಗ್ರಾಮದ ಗಡಿ ತಲುಪಕ್ಕೆ ಆದಾಗ ಆ ಹುಡುಗಿಯರ ಆತ್ಮವು ಹಾರಿ ಬಂದು ಕಾರ್ನ ಮೇಲೆ ಹತ್ಕೊಳ್ಳುತ್ತದೆ. ಅವರು ಕಾರ್ನ ಗ್ಲಾಸ್ ಅನ್ನ ಹೊಡೆಯೋದಕ್ಕೂ ಹಾಗೆ ಗಾಡಿಯ ಕಂಟ್ರೋಲ್ ಕಳೆಯೋದಕ್ಕೆ ಅಂತ ನೋಡಿದಾಗ ಅಂಬಿಕಾ ತುಂಬಾನೇ ವೇಗದಲ್ಲಿ ಕಾರನ್ನ ಓಡಿಸ್ತಾರೆ. ಸಡನ್ ಆಗಿ ಬ್ರೇಕ್ ಹಾಕಿದಾಗ ಆ ಹುಡುಗಿಯರೆಲ್ಲರೂ ಹಾರಿ ಹೋಗ್ತಾರೆ. ಹಾಗೆ ಅವರ ಕತೆ ಮುಗೀತು ಅಂತ ಹೇಳಿ ಹೋಗಕ್ಕೆ ಅಂತ ನೋಡುವಷ್ಟರಲ್ಲಿ ಪುನಃ ಆ ಹುಡುಗಿಯರು ಗಾಡಿಯ ಸುತ್ತ ನಿಂತ್ಕೊಂಡಿರ್ತಾರೆ. ಆಕ್ಸಿಲೇಟರ್ ಮೆಟ್ಟಿದರೂ ಸಹ ಕಾರ್ ಮೂವ್ ಆಗೋದಿಲ್ಲ, ಯಾಕಂದ್ರೆ ಅವರು ಆ ಗಾಡಿಯನ್ನ ಹಿಡಿದಿಟ್ಕೊಂಡಿರ್ತಾರೆ. ಅಂಬಿಕಾಳಿಗೆ ಈಗಾಗಲೇ ಸ್ವಲ್ಪ ಗಾಯಗಳು ಆಗಿರುತ್ತದೆ.
ತಾಯಿಯ ಮುಂದೆನೆ ಅವರ ಮಗಳನ್ನು ಆ ದೆವ್ವಗಳು ಹಿಡ್ಕೊಂಡು ಎಲ್ಲಿಗೋ ಕರ್ಕೊಂಡು ಹೋಗುತ್ತದೆ. ಅವಾಗನೇ ನಾವು ನೋಡೋದು ಆ ದೆವ್ವಗಳೆಲ್ಲವೂ ಸೇರಿ ಶ್ವೇತಾಳನ್ನ ಒಬ್ಬರ ಕೈಗೆ ತಗೊಂಡು ಹೋಗಿ ಕೊಡ್ತಾರೆ. ಯಾರು ಅಂತ ನೋಡುವಷ್ಟರಲ್ಲಿ ಬೇರೆ ಯಾರು ಅಲ್ಲ, ಶ್ವೇತಾಳ ಚಿಕ್ಕಪ್ಪಳಾದ ದೇವ್ ಕೈಯಲ್ಲೇ. ಇದು ನೋಡಿದ ಅಂಬಿಕಾ ತುಂಬಾನೇ ಶಾಕ್ ಆಗ್ತಾಳೆ. ಹಾಗೆ ದೇವ್ ಶ್ವೇತಾಳನ್ನ ಕಂಟ್ರೋಲ್ ಮಾಡ್ಕೊಂಡು ಎಲ್ಲಿಗೋ ಕರ್ಕೊಂಡು ಹೋಗ್ತಾನೆ. ಇದು ನೋಡಿ ಏನು ಮಾಡಕ್ಕಾಗದೆ ಗಾಯಗೊಂಡಿದ್ದ ಅಂಬಿಕಾಳ ಪ್ರಜ್ಞೆ ಹೋಗುತ್ತದೆ. ಮಾರನೇ ದಿನ ಗ್ರಾಮದವರೆಲ್ಲರೂ ಸೇರಿ ಇನ್ಸ್ಪೆಕ್ಟರ್ನ ಕರೆದಿರ್ತಾರೆ. ಈ ಗ್ರಾಮದಲ್ಲಿರುವ ಹಲವಾರು ಹೆಣ್ಣು ಮಕ್ಕಳನ್ನ ಕಾಣಿಸ್ತಾ ಇಲ್ಲ. ಅದು ಅಲ್ಲದೆ ಗ್ರಾಮದ ಮುಖ್ಯಸ್ಥನಾಗಿರುವ ದೇವ್ ಹಾಗೂ ಅಂಬಿಕಾರನ್ನು ಸಹ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಇವರೆಲ್ಲರನ್ನು ಆ ರಾಕ್ಷಸನೇ ಕರ್ಕೊಂಡು ಹೋಗಿರಬಹುದು. ಇದು ಕೇಳಿದ ಇನ್ಸ್ಪೆಕ್ಟರ್ ನೋಡಿದರೆ ಇಲ್ಲಿ ಯಾವುದೇ ರೀತಿಯ ರಾಕ್ಷಸ ಇಲ್ಲ. ರಾಕ್ಷಸನ ಹೆಸರು ಹೇಳ್ಕೊಂಡು ಯಾರೋ ಇದರ ಹಿಂದ್ಗಡೆ ಆಡ್ತಿದ್ದಾರೆ. ಅವಾಗ ಇನ್ಸ್ಪೆಕ್ಟರ್ ಒಂದು ವಿಷಯವನ್ನ ನೆನೆಸ್ಕೋತಾರೆ. ಕಾಣೆಯಾಗಿರುವ ಎಲ್ಲ ಹೆಣ್ಣು ಮಕ್ಕಳ ಮನೆಗೆ ಹೋಗಿ ನಿಮಗೆ ಏನಾಗಿದು ಅಂತ ಕೇಳಿದಾಗ ಅವರು ಏನನ್ನು ಹೇಳಿಕೆ ಅಂತ ಬಂದಿದ್ರು. ಆದರೆ ಅದೇ ಸಮಯ ದೇವ್ ಕೂಡ ಅವರ ಹತ್ತಿರದಲ್ಲೇ ಇದ್ರು. ಹಾಗಿದ್ದರೆ ದೇವೇ ಆ ಹುಡುಗಿಯರಿಗೆ ಏನಾದ್ರೂ ಮಾಡಿರಬಹುದು. ಆದ್ರಿಂದನೇ ಅವನ ಪ್ರೆಸೆನ್ಸ್ ನಲ್ಲಿ ಆ ಮಕ್ಕಳು ಏನು ಹೇಳಿಲ್ಲ. ಅದು ಮಾತ್ರವಲ್ಲ, ದೀಪಿಕಾ ಕಾಣೆಯಾದಾಗ ಅವಳನ್ನ ಆ ವಯಸ್ಸಾದ ಸ್ತ್ರೀಯೇ ಹಿಡ್ಕೊಂಡಿರಬಹುದು ಅಂತ ಹೇಳಿದ್ದಲ್ವಾ. ಅವಳನ್ನ ಹುಡ್ಕಕ್ಕೆ ಅಂತ ಕಾಡಿಗೆ ಹೊರಟಾಗ ಅಲ್ಲಿಗೆ ಹೋಗೋದು ಅಪಾಯ ಅಂತ ಕೂಡ ಹೇಳಿದ್ದ. ಹಾಗಾದರೆ ಅವನು ಆ ಕಾಡೊಳಗನೆ ಇರುತ್ತಾನೆ. ಹಾಗೆ ತನ್ನ ಟೀಮ್ ಅನ್ನ ಕರ್ಕೊಂಡು ಬೇಗನೆ ಕಾಡೊಳಗಡೆ ಹೋಗ್ತಾರೆ. ಇಲ್ಲೆಲ್ಲಾದರೂ ಇದಾನ ಅಂತ ಹುಡುಕಿ ಅಂತ ಹೇಳ್ತಾರೆ. ಅದೇ ಸಮಯ ಪ್ರಜ್ಞೆ ತಪ್ಪಿದ್ದ ಅಂಬಿಕಾ ಮಾರನೇ ದಿನ ಬೆಳಿಗ್ಗೆ ಎಚ್ಚರಗೊಳ್ತಾಳೆ. ಅವಳ ಮುಂದ್ಗಡೆ ಆ ವಯಸ್ಸಾದ ಸ್ತ್ರೀ ಕೂಡ ಇರ್ತಾರೆ. ನೆನಪಿಲ್ಲದೆ ಅಂಬಿಕಾ ನನ್ನ ಮಗಳಲ್ಲಿ ಅಂತ ಕೇಳಿದಾಗ ಅವಳನ್ನು ಕಾಪಾಡೋದಕ್ಕೆ ನಾನು ಸಹ ಪ್ರಯತ್ನ ಪಟ್ಟಿದ್ದೆ. ಆದರೆ ಅವಳನ್ನ ಆ ದೇವ್ ಕರ್ಕೊಂಡು ಹೋದ. ಈ ಸ್ತ್ರೀ ಯಾರು ಅಂತ ಗೊತ್ತಾಯ್ತಾ? ಕಥೆಯ ಪ್ರಾರಂಭದಲ್ಲಿ ಒಂದು ಹೆಣ್ಣು ಮಗುವನ್ನ ಬಲಿ ಕೊಟ್ರಲ್ವಾ, ಅದೇ ಸ್ತ್ರೀ. ಅದೇ ಸಮಯ ಇನ್ಸ್ಪೆಕ್ಟರ್ ಮುಂದ್ಗಡೆ ದೇವ್ ಬರ್ತಾರೆ. ನಿನ್ನನ್ನೇ ನಾನು ಹುಡುಕುತ್ತಿದ್ದೆ, ಇದ್ರ ಹಿಂದ್ಗಡೆ ಅಲ್ವಾ ನೀನೇ ತಾನೆ ಅಂತ ಕೇಳಿದಾಗ ಸರ್ ಏನು ಹೇಳ್ತಿದ್ದೀರಾ? ನಾನು ಅಂತನ ಹಲವಾರು ಸರಿ ನನಗೆ ಕ್ಲೂಗಳು ಸಿಕ್ಕಿದಾಗ ಅದಕ್ಕೆ ತಡೆ ನಿಂತಿದ್ದು ನೀನೆ. ನಾಟಕ ನಿಲ್ಸ್ಬಿಟ್ಟು ಆ ಮಕ್ಕಳು ಎಲ್ಲಿ ಅಂತ ಹೇಳು ಅಂತ ಹೇಳಿದಾಗ ದೇವ್ ಕೂಡ ಓಹೋ ನೀನು ಕಂಡು ಹಿಡಿದು ಬಿಟ್ಯಾ. ಇನ್ನೊಂದ್ ಕಡೆ ಆ ಸ್ತ್ರೀ ಹೇಳ್ತಿದ್ದಾರೆ, ನಿನಗೆ ಕನಸಿನಲ್ಲಿ ದರ್ಶನ ಸಿಕ್ಕಿದ ತರ ಮೊದಲು ಕಾಳಿ ನನ್ನನ್ನ ಆಯ್ಕೆ ಮಾಡಿಕೊಂಡಿದ್ದಳು. ಆ ಮಗುವನ್ನ ಬಲಿ ಕೊಡಕ್ಕೆ ಅಂತ ಹೋದಾಗ ನನ್ನ ಮನಸ್ಸು ಒಪ್ಲಿಲ್ಲ. ಹಾಗೆ ನಾನು ಹಿಂಜರಿದಾಗ ಜಮೀನ್ದಾರನು ನಮಗೆ ಶಾಪ ಸಿಕ್ಕೋದಿಲ್ವಾ? ಇಲ್ಲ, ಒಂದ್ಸಲನು ಒಂದು ದೇವಿ ಈ ತರ ಬಲಿ ಕೊಡೋದಕ್ಕೆ ಅಂತ ಹೇಳೋದಿಲ್ಲ. ಇದರ ಹಿಂದ್ಗಡೆ ಬೇರೆ ಯಾರೋ ಇದ್ದಾರೆ. ಅವಾಗ ಅಲ್ಲಿಗೆ ಜಮೀನ್ದಾರನ ತಮ್ಮ ದೇವ್ ಅವರು ಬಂದು ಹೆದರುವ ಹೆಂಗಸರು ಆ ಕಡೆ ನಿಲ್ಲಿ, ಇದು ನಿನ್ನ ಕೆಲಸವಲ್ಲ, ಒಬ್ಬ ಪುರುಷನಾದ ನನ್ನ ಕೆಲಸ ಅಂತ ಹೇಳಿಬಿಟ್ಟು ಆ ಕತ್ತಿ ತಗೊಂಡು ಆ ಚಿಕ್ಕ ಮಗುವನ್ನ ಬಲಿ ಕೊಡ್ತಾನೆ. ಅಂದರೆ ಈ ದೇವೊಬ್ಬ ಕ್ರೂರನಾಗಿದ್ದ ಮನುಷ್ಯನಾಗಿರ್ತಾನೆ. ಅವತ್ತು ರಾತ್ರಿ ದೇವ್ ನಿದ್ದೆ ಮಾಡಿರುವಾಗ ಒಂದು ಶಕ್ತಿ ಅವನ ಹತ್ತಿರ ಬಂದು ಮಂಚದೊಂದಿಗೆನೆ ಅವನ ಎತ್ತಿ ಒಂದು ಹೊಡೆದೋದ ಕನ್ನಡಿ ಹತ್ತಿರ ನಿಲ್ಲಿಸುತ್ತದೆ. ನೀನು ಆ ಮಗುವನ್ನ ಬಲಿ ಕೊಟ್ಟಿದಲ್ವಾ, ಇನ್ನು ನೀನು ಸಾವು ಅಂತ ಹೇಳಿದಾಗ ದೇವ್ ಹೇಳ್ತಾನೆ, ಆ ಮಹಿಳೆ ಹೆದರಿ ಹಿಂದ್ಗಡೆ ಬಂದಾಗ ನಾನು ಮಾಡ್ಬೇಕಾಗಿರೋದಲ್ವಾ, ನನ್ನನ್ನ ಕ್ಷಮಿಸಿ. ನನಗೆ ನಿನ್ನನ್ನು ಕ್ಷಮಿಸೋದಕ್ಕೆ ಆಗೋದಿಲ್ಲ. ಆದರೆ ನಿನ್ನ ಜೀವನ ನನಗೆ ಬೇಕಂದ್ರೆ ನನಗೋಸ್ಕರ ಒಂದು ವಿಷಯ ಮಾಡ್ತೀಯಾ? ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದರೆ ಆ ಕುಟುಂಬದಲ್ಲಿ ಇನ್ನೂ ಜನಿಸುವ ಹೆಣ್ಣು ಮಗುವನ್ನ ನನಗೆ ಕೊಡ್ಬೇಕು. ಖಂಡಿತವಾಗಿಯೂ ನನ್ನ ಜೀವನಕ್ಕೋಸ್ಕರ ನಾನು ಅದನ್ನ ಮಾಡ್ತೀನಿ. ಈ ಕಥೆಗಳನ್ನೆಲ್ಲ ಇನ್ಸ್ಪೆಕ್ಟರ್ ಜೊತೆ ಹೇಳಿಬಿಟ್ಟು ಆ ಹುಡುಗಿಯನ್ನ ಈ ಗ್ರಾಮಕ್ಕೆ ತರಿಸಲು ಅವಳ ಅಪ್ಪನಾದ ಸುಬೇಗರ್ನ ನಾನು ಮೊದಲು ಕೊಲ್ಬೇಕಾಯ್ತು. ಆದ್ರಿಂದ ತಾನೇ ಅವಳ ಅಂಬಿಕಾ ಮತ್ತು ಅವಳು ಈ ಊರಿಗೆ ಬಂದಿರೋದು. ಇನ್ಸ್ಪೆಕ್ಟರ್ ಕೋಪದಲ್ಲಿ ಎಲ್ಲೋ ಹುಡುಗಿಯರು ಅಂತ ಕೇಳಿದಾಗ, ಇದುವರೆಗೂ ನಿನಗೆ ಗೊತ್ತಾಗಿಲ್ವಾ ನಾನ್ ಯಾರು ಅಂತ, ನನಗೆ ಶಕ್ತಿ ಕೊಡ್ತಿರೋದು ಯಾರು ಅಂತ, ಈ ಕಾಡನ್ನು ಯಾರು ಕಂಟ್ರೋಲ್ ಮಾಡ್ತಿರೋದು ಅಂತ. ಹಾಗೆ ಹಂಸಜ ಅನ್ನೋ ಡಿಮನ್ ಕೊಟ್ಟಿರೋ ಶಕ್ತಿಯಿಂದ ಒಂದು ರಾಕ್ಷಸನಾಗಿ ದೇವ್ ಚೇಂಜ್ ಆಗ್ತಾನೆ. ಈ ಒಂದು ರಹಸ್ಯಗಳನ್ನೆಲ್ಲ ಆ ಅಜ್ಜಿ ಅಂಬಿಕಾಳ ಜೊತೆ ಹೇಳಿರ್ತಾರಲ್ವಾ. ಇನ್ನು ನಾವು ಏನು ಮಾಡೋದು ಅವನನ್ನ ಇಲ್ಲದೆ ಮಾಡೋದಕ್ಕೆ, ಅವನು ಈ ಭೂಮಿಗೆ ಬರೋದೇ ಇರೋದಕ್ಕೆ. ಆಗ ಅವರು ಹೇಳ್ತಾರೆ, ಇನ್ನೂ ಸಹ ನಿನಗೆ ಗೊತ್ತಾಗಿಲ್ವಾ ಅಂಬಿಕಾ, ನಮಗೆ ಒಂದೇ ಒಂದು ದಾರಿನೇ ಇರೋದು. ನೀನು ಕಾಳಿ ಪೂಜೆಯನ್ನು ನಡೆಸು. ಆ ಗ್ರಾಮದವರನ್ನ ಕಾಪಾಡೋದಕ್ಕೆ, ಆ ಹುಡುಗಿಯರನ್ನ ಕಾಪಾಡೋದಕ್ಕೆ ಕಾಳಿ ಪೂಜೆ ಅಲ್ಲದೆ ಬೇರೆ ಮಾರ್ಗವಿಲ್ಲ. ಆದ್ರಿಂದ ಅಂಬಿಕಾ ಮತ್ತು ಗ್ರಾಮದ ಜನರು ಸೇರಿ ಕಾಳಿ ಪೂಜೆಯನ್ನ ಶುರು ಮಾಡ್ತಾರೆ. ಹಾಗೆ ಆ ಪೂಜೆ ನಡೀತಾ ಇರುವಾಗ
ಕೈಯಲ್ಲಿ ಒಂದು ಗನ್ನಿಟ್ಕೊಂಡು ಅಂಬಿಕಾ ತನ್ನ ಮಗಳನ್ನ ಹುಡ್ಕೊಂಡು ಆ ಕಾಡಿಗೆ ಹೋಗ್ತಾಳೆ. ಆ ಮರದ ಒಂದು ಭಾಗದಲ್ಲಿ ತನ್ನ ಮಗಳನ್ನ ಕಟ್ಟಿ ಹಾಕಿರೋದನ್ನ ಅಂಬಿಕಾ ನೋಡ್ತಾಳೆ. ಅವಾಗ ಅಲ್ಲಿಗೆ ದೇವ್ ಬಂದ್ಬಿಟ್ಟು, ನಿನ್ನನ್ನ ಆ ಕಾಳಿ ಕಳ್ಸಿರೋದ? ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗಕ್ಕೆ ಬಂದಿರೋದು. ಎಲ್ಲಾದರೂ ಅಡ್ಡ ಬಂದ್ರೆ ಹಂಸಜ ಅನ್ನೋ ರಾಕ್ಷಸನನ್ನು ಕಾಳಿ ದೇವತೆ ಕೊಂದಿರುವ ಕಥೆಯನ್ನು ನೀನು ಕೇಳಲಿಲ್ವಾ? ಅದೇ ಪರಿಸ್ಥಿತಿನೇ ನಿನಗೂ ಸಹ ಬರೋದು. ಅವಾಗ ದೇವ್ ನೋಡಿದ್ರೆ ಅದೇ ಹಂಸಜ ರಾಕ್ಷಸನ ಮತ್ತೊಂದು ರೂಪನೇ ನಾನು. ನಿನಗೆ ನನ್ನನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ಅದನ್ನು ಹೇಳಿ ದೇವ್ ತಾನು ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರುವ ಹುಡುಗಿಯರನ್ನ ಅಂಬಿಕಾಳ ಕಡೆಗೆ ಕಳಿಸ್ತಾನೆ. ಅವರನ್ನ ತಡೆಯಕ್ಕೆ ಆಗದೆ ಇರುವಾಗ ಇನ್ನೊಂದ್ ಕಡೆ ಪೂಜೆ ನಡೀತಾ ಇರುತ್ತದೆ ಅಲ್ವಾ? ಆ ಪೂಜೆಯಲ್ಲಿ ಅವರು ಹೇಳ್ತಿರೋ ಮಂತ್ರ ಯಾವುದು ಅಂತ ಗೊತ್ತಾಯ್ತಾ? ಆ ಕೆಲಸದವನು ರಾಕ್ಷಸನನ್ನು ಕೊಲೆ ಮಾಡುವುದಕ್ಕೋಸ್ಕರ ಒಂದು ಮಂತ್ರವನ್ನ ಹೇಳಿಕೊಟ್ಟಿದ್ರಲ್ವಾ, ಅದೇ ಮಂತ್ರ. ಅದೇ ಸಮಯ ಆ ಹುಡುಗಿಯರ ಗುಂಪಿನಲ್ಲಿ ದೀಪಿಕಾಳನ್ನು ಅಂಬಿಕಾ ನೋಡಿದಾಗ ಅವಳಿಗೆ ತುಂಬಾನೇ ಬೇಜಾರಾಗ, ಆದರೆ ನಿಯಂತ್ರ ಬಿಟ್ಟಿರುವ ಅವಳ ತಲೆ ಮೇಲೆ ಅಂಬಿಕಾ ಕೈಯನ್ನ ಇಡ್ತಾಳೆ. ಮೆಲ್ಲೆ ಮೆಲ್ಲೆ ಆ ಮಂತ್ರದ ಶಕ್ತಿಯಿಂದ, ಕಾಳಿ ದೇವತೆಯ ಶಕ್ತಿಯಿಂದಾಗಿ ಒಂದೊಂದು ಹುಡುಗಿಯರ ಮೈಯಿಂದ ಆ ದುಷ್ಟಶಕ್ತಿ ಇಲ್ಲದೆ ಆಗುತ್ತದೆ. ಹಾಗೆ ಮರಣಕ್ಕೆ ಸಮೀಪವಿದ್ದ ಅಂಬಿಕಾ ಎಲ್ಲಾ ಹುಡುಗಿಯರ ತಲೆ ಮೇಲೆ ಕೈಯನ್ನ ಇಟ್ಟಿರ್ತಾಳೆ. ಹಾಗೆ ಎಲ್ಲಾ ಹುಡುಗಿಯರ ದೇಹದಿಂದ ಆ ದುಷ್ಟಶಕ್ತಿಯು ಹೊರಗಡೆ ಹೋಗಿರುತ್ತದೆ. ಅವರೆಲ್ಲರೂ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಈ ಒಂದು ವಿಷಯವನ್ನ ಹಂಸಜನ ಗುಲಾಮನಾದ ದೇವ್ ನೋಡ್ತಾ ಇರ್ತಾನೆ. ಅವನು ಹೇಳ್ತಾನೆ, ಏನೇ ಆದರೂ ಸಹ ಈ ಲೋಕದಲ್ಲಿ ನೀನು ಒಂದು ಅಮ್ಮ ಆಗಿರೋದು ದೊಡ್ಡ ಅನಾನುಕೂಲತೆ, ಆದರೆ ಅಮ್ಮ ಆಗಿರೋದು ಅನಾನುಕೂಲತೆ ಅಲ್ಲ, ದೊಡ್ಡ ಶಕ್ತಿ ಅಂತ ಹೇಳಿ ತನ್ನ ಮಗಳನ್ನು ಬಲಿ ಕೊಡಕ್ಕಿದ್ದ ಕತ್ತಿಯನ್ನು ತಗೊಂಡು ಅವನ ಹತ್ತಿರ ಹೋಗ್ತಾಳೆ. ಆದರೆ ಅವನು ತನ್ನ ಡೀಮನ್ ಶಕ್ತಿಯನ್ನ ಉಪಯೋಗಿಸಿಕೊಂಡು ಎಲ್ಲಾ ಮರಗಳನ್ನ ಕಂಟ್ರೋಲ್ ಮಾಡಿ ಅದರ ಬೇರುಗಳಿಂದಾಗಿ ಇವಳನ್ನ ಎತ್ತಿ ಎಸೀತಾನೆ. ತನ್ನ ಅಮ್ಮನನ್ನು ಕಾಪಾಡಕ್ಕೆ ಬಂದ ಶ್ವೇತಾಳನ್ನು ಸಹ ಆ ರಾಕ್ಷಸ ಎಸೀತಾನೆ. ಹಾಗೆ ಕೊನೆಗೆ ಆ ಮರದ ಬೇರುಗಳನ್ನ ಅಂಬಿಕಾಳ ಕೈ ಕಾಲುಗಳಿಗೆ ಸುತ್ತಿಬಿಟ್ಟು ಅವನು ಹೇಳ್ತಾನೆ, ನಿನ್ನ ಮಗಳನ್ನು ಬಲಿ ಕೊಡುವುದರಿಂದಾಗಿ ತ್ರಿಲೋಕಕ್ಕೂ ಸಹ ನನಗೆ ಪ್ರವೇಶಿಸಬಹುದು, ಅದನ್ನ ನೀನು ನೋಡು ಅಂತ ಹೇಳಿಬಿಟ್ಟು ಅಂಬಿಕಾಳ ಕುತ್ತಿಗೆಯನ್ನ ಮುರಿದ್ಬಿಡ್ತಾರೆ. ಅಂಬಿಕಾಳ ಉಸಿರು ನಿಂತೋಯ್ತು ಅಂತ ಅನಿಸುತ್ತದೆ. ಅದರ ನಂತರ ಶ್ವೇತಾಳನ್ನ ಬಲಿ ಕೊಟ್ಟು ಆ ಶಕ್ತಿಗಳನ್ನೆಲ್ಲ ಪಡೆದುಕೊಳ್ಳೋದಕ್ಕೆ ಇರುವ ಪೂಜೆಯನ್ನ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಗಾಯಗೊಂಡು ಮರಣದ ಹತ್ರ ಇದ್ದ ಅಂಬಿಕಾಳ ರಕ್ತ ಭೂಮಿಗೆ ಇಳಿಯುತ್ತದೆ. ಅವಾಗ ಇದುವರೆಗೂ ಬಲಿ ನಡೆಸಿರುವ ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ತಮ್ಮ ಅಮ್ಮನ ರಕ್ತವನ್ನ ನೋಡ್ತಾರೆ. ಮಕ್ಕಳು ಕಿರ್ಚಿ ಅಳ್ತಿದ್ದಾರೆ, ನಮ್ಮ ಅಮ್ಮನನ್ನು ಕಾಪಾಡಿ. ಅದೇ ಸಮಯ ಅಂಬಿಕಾಳ ಮೈ ಮೇಲೆ ಕಾಳಿ ಪ್ರವೇಶಿಸ್ತಾಳೆ. ಆ ಕತ್ತಿಯನ್ನ ಕೈಯಲ್ಲಿ ಇಟ್ಕೊಂಡು ಹೇಳ್ತಾಳೆ, ನಿನ್ನನ್ನ ಒಂದ್ಸಲ ನಾನು ಹೇಳಿ ಕಳಿಸಿದ್ದೆ, ಆದರೂ ಸಹ ನೀನು ನಿನ್ನ ಕ್ರೂರತೆಯನ್ನು ನಿಲ್ಸಿಲ್ಲ ಅಲ್ವಾ? ಇದು ನೋಡಿ ಅವನು ಅಂಬಿಕಾಳ ಹತ್ತಿರ ಮರದ ಬೇರುಗಳ ಶಕ್ತಿಯನ್ನು ಕಳಿಸಿದಾಗ ಅದನ್ನು ಪುಡಿ ಪುಡಿ ಮಾಡಿ ಅವನ ಕುತ್ತಿಗೆಯನ್ನ ಇಟ್ಕೊಂಡು ನೆಲಕ್ಕೆ ಹೊಡಿತಾರೆ. ಕೊನೆಗೆ ಅವನನ್ನ ನೆಲದಲ್ಲಿ ಸುತ್ತಿಸಿ ಅವನ ಎದೆ ಮೇಲೆ ಕಾಲಿಟ್ಕೊಂಡು ಇನ್ನು ಈ ಹೃದಯ ಮಿಡಿಯುವುದು ಬೇಡ ಅಂತ ಹೊರಗಡೆ ತೆಗೆದು ಬಿಟ್ಟು ಭಸ್ಮ ಮಾಡಿಬಿಡ್ತಾರೆ. ಅದೇ ಸಮಯ ಪೂಜೆ ಮುಗಿಸಿ ಇನ್ನು ಏನಾಗುತ್ತದೆ ಅಂತ ಗೊತ್ತಾಗದೆ ಬೇಜಾರ್ನಲ್ಲಿ ಕೂತಿದ್ದ ಗ್ರಾಮದವರ ಹತ್ತಿರ ಇನ್ನು ಮರಳಿ ಬರೋದಿಲ್ಲ ಅಂತ ಅನ್ಕೊಂಡಿದ್ದ ಅವರ ಹೆಣ್ಣು ಮಕ್ಕಳು ಬರ್ತಾರೆ. ಆದರೆ ಅಂಬಿಕಾಳ ಮಗಳು ಶ್ವೇತಾಳನ್ನ ಮಾತ್ರ ಅವಳು ಎತ್ಕೊಂಡು ಬರ್ತಿರೋದನ್ನ ಅವರು ನೋಡ್ತಾರೆ. ಅವಾಗ ಆ ವಯಸ್ಸಾದ ಸ್ತ್ರೀ ಹೇಳ್ತಾರೆ, ಆ ರಾಕ್ಷಸನನ್ನ ಕೊಲ್ಲುವುದಕ್ಕಾಗಿ ಕಾಳಿ ದೇವತೆಯು ನಿನ್ನ ಮಗಳನ್ನ ಸ್ವೀಕರಿಸಿರಬಹುದು. ಅಂಬಿಕಾ ಹೇಳ್ತಿದ್ದಾಳೆ, ಆದ್ರೆ ಕಾಳಿಗೆ ಹಾಗೆ ಮಾಡೋದಕ್ಕೆ ಆಗುವುದಿಲ್ಲ ಅಲ್ವಾ? ಅಜ್ಜಿ ಹೇಳ್ತಾರೆ, ನೀನು ಮಗಳನ್ನ ಬಲಿ ಕೊಟ್ಟು ಬಿಡು. ಹಾಗೆ ತನ್ನ ಮಗಳನ್ನ ಬಲಿ ಕಲ್ಲಿನಲ್ಲಿ ಮಲಗಿಸಿ ಬಿಟ್ಟು ಕಣ್ಣೀರಿನಿಂದ ಅಂಬಿಕಾ ನಿಂತಿರುವಾಗ ಮಣ್ಣಿನ ಕೆಳಗಡೆಯಿಂದ ಒಂದೊಂದು ಮಗುವಿನ ಆತ್ಮವು ನಗುತ್ತಾ ಹೊರಗಡೆ ಬರುತ್ತದೆ. ಇದು ನೋಡಿದ ಆ ಅಜ್ಜಿ ಓಡ್ಕೊಂಡು ಬಂದು ಶ್ವೇತಾಳ ಹೃದಯ ಬಡಿತವನ್ನು ನೋಡಿದಾಗ ಅದು ಬಡಿಯುತ್ತಿದೆ. ಶ್ವೇತಾಳ ಜೀವನ ಮರಳಿ ಸಿಕ್ಕಿದೆ. ಇದು ನೋಡಿದಾಗ ಅಲ್ಲಿ ಸೇರಿದ್ದ ಜನರ ಮತ್ತು ಅಂಬಿಕಾಳ ಕಣ್ಣು ತುಂಬುತ್ತದೆ. ಇಲ್ಲಿಗೆ ಈ ಕಥೆಯು ಮುಕ್ತಾಯಗೊಳ್ಳುತ್ತದೆ. ಆದರೆ ಈ ಕಥೆಯ ಕೊನೆಯಲ್ಲಿ ಬೇರೊಂದು ಸೀನನ್ನ ತೋರಿಸ್ತಿದ್ದಾರೆ. ಆ ರಾಕ್ಷಸನನ್ನು ಕೊಂದು ಅವನ ಹೃದಯವನ್ನು ಭಸ್ಮ ಮಾಡಿದ್ದ ಭಸ್ಮವನ್ನು ಯಾವುದೋ ಒಂದು ಹೂಡಿ ಹಾಕಿದ್ದ ವ್ಯಕ್ತಿ ಬಂದು ತೆಗೆದು ಬಿಟ್ಟು ಅವನು ಹೇಳ್ತಿದ್ದಾನೆ, ಈ ಲೋಕದಲ್ಲಿ ಮನುಷ್ಯರು ಇರುವ ಕಾಲದವರೆಗೂ
ಸಾತಾನ್ ಇಲ್ಲೇ ಇರುತ್ತದೆ. ಶೈತಾನ್ ಅನ್ನು ಒಂದು ಹಿಂದಿ ಮೂವಿಯಲ್ಲಿ ಅದರ ವಿಲ್ಲನ್ ಆದ ಮಾಧವನಿಗೆ ಹೇಗೆ ಆ ಶಕ್ತಿ ಸಿಕ್ತು ಅಂತ ಆ ಕತೆ ಬರೆದಿರುವ ಟೀಮ್ ಅವರು ಈ ಒಂದು ಸೀನ್ ನ ಮೂಲಕ ನಮಗೆ ತೋರಿಸ್ತಾರೆ. ಇಲ್ಲಿಗೆ ಈ ಕಥೆಯು ಮುಕ್ತಾಯಗೊಳ್ಳುತ್ತದೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ಕಥೆಯಾಗಿ ನಾಳೆ ಕಾಣುವ.